ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ಅಂತ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ಕೂಡ ಈ ಒಂದು ಅಲ್ಪಸಂಖ್ಯಾತರ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅಪ್ಲಿಕೇಶನ್ ಆಗ್ತಾಯಿದ್ರೆ ಅಥವಾ ಡಾಕ್ಟರ್ APJ ಅಬ್ದುಲ್ ಕಲಾಂ ಶಾಲೆಗೆ ಅಥವಾ ಸರ್ಕಾರಿ ಮುಸ್ಲಿಂ ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ನಿಮಗೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು. ಬನ್ನಿ ಇವಾಗ ತಿಳಿಸ್ಕೊಡ್ತೀನಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಅಂತ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಬನ್ನಿ, ಸೇವಾ ಸಿಂಧು ಓಪನ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಅಂತ ಸರ್ಚ್ ಮಾಡ್ಕೊಳ್ಳಿ. ಮಾಡಿದ ನಂತರ ನಮಗೆ ಫಸ್ಟಿಗೆ ಸರ್ವಿಸ್ ಪ್ಲಸ್ ಓಪನ್ ಆಗುತ್ತೆ, ಅದನ್ನು ತೊಗೋಬೇಡಿ. ಸೇವಾ ಸಿಂಧು ತೊಗೊಳ್ಳಿ. ಸೇವಾ ಸಿಂಧು .karnataka.go.in ಅಂತ ಬಂದಿದೆ, ಇದನ್ನು ಸೆಲೆಕ್ಟ್ ಮಾಡಿ. ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡಿ, ಇನ್ನು ಲೋಡಿಂಗ್ ತೊಗೊತಾ ಇದೆ, ವೇಟ್ ಮಾಡಿ. ನೋಡಿ, ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗೆ ಸೇವಾ ಸಿಂಧು ಸರ್ವಿಸ್ ಲಿಂಕ್ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೇವಾ ಸಿಂಧು ಲಾಗಿನ್ ಪೇಜ್ಗೆ ಬರುತ್ತೆ. ಇಲ್ಲಿ ನಿಮಗೆ ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಂತ ಕೇಳುತ್ತೆ. ಇಲ್ಲಿ ನೀವು ಫಸ್ಟ್ ಟೈಮ್ ಆಗಿದ್ದರೆ ಯೂಸರ್ ID ಪಾಸ್ವರ್ಡ್ ನಿಮ್ಮ ಹತ್ರ ಇಲ್ಲ ಅಂದರೆ ಇಲ್ಲಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಅಂತ ಏನಿದೆಯಲ್ಲ, ಇಲ್ಲಿ ನೀವು ರಿಜಿಸ್ಟರ್ ಇಯರ್ ಅಂತ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಆಧಾರ್ ಕಾರ್ಡ್ ಹಾಕಿ OTP ಹಾಕಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ನಿಮಗೆ ಯೂಸರ್ ID ಪಾಸ್ವರ್ಡ್ ದೊರೆಯುತ್ತೆ. ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಇಲ್ಲಿ ಮೊಬೈಲ್ ನಂಬರು, ಪಾಸ್ವರ್ಡು, ಇಲ್ಲಿ ಕಾಡ್ತಾರಂಥ ಕ್ಯಾಪ್ಚರ್ ಕೋಡ್ ಇಲ್ಲಿ ಹಾಕಿ ನಾವು ಕೆಳಗಡೆ ಸಬ್ಮಿಟ್ ಅಂತಿದೆ ನೋಡಿ, ಆ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಆಗುತ್ತೆ. ಈ ರೀತಿ ನಿಮಗೆ ಲಾಗಿನ್ ಆಗುತ್ತೆ. ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ವ್ಯೂ ಆಲ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸರ್ಚ್ ಬಾರದಲ್ಲಿ ಇಲ್ಲಿ ಒಂದು ಸರ್ಚ್ ಕಾಣುತ್ತೆ ನೋಡಿ, ಸರ್ಚ್ ಬಾರಲ್ಲಿ ಮೊರಾರ್ಜಿ ಅಂತ ಸರ್ಚ್ ಮಾಡಿ. ಮೊರಾರ್ಜಿಯಿಂದ ಸರ್ಚ್ ಕೊಟ್ಟಿದ್ದೀನಿ. ಇಲ್ಲಿ ಎರಡೇ ಇದ್ದಾವೆ. ಮೊರಾರ್ಜಿಯನ್ನು ಸರ್ಚ್ ಮಾಡಿದ ನಂತರ ಅಪ್ಲಿಕೇಶನ್ ಫಾರ್ ಮೈನಾರಿಟಿ ಟು ಮೊರಾರ್ಜಿ ದೇಸಾಯಿ ರೆಸಿಡೆಂಟಲ್ ಸ್ಕೂಲ್ ಗೌರ್ಮೆಂಟ್ ಮುಸ್ಲಿಂ ಸ್ಕೂಲ್ ಮೈನಾರಿಟಿ ಮಾಡರ್ನ್ ರೆಸಿಡೆಂಟ್ ಸ್ಕೂಲ್ ಅಂತ ಬಂದಿದೆ. ಈ ಒಂದು ನಾವು ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ. ಅಲ್ಪಸಂಖ್ಯಾತರ ಇಲಾಖೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಡಿಕ್ಲರೇಷನ್, ವಿಶೇಷ ವರ್ಗದ ಘೋಷಣೆ. ನೀವು ವಿಶೇಷ ವರ್ಗದವರಾಗಿದ್ದರೆ ಈ ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ, ಇದನ್ನು ಡೌನ್ಲೋಡ್ ಮಾಡಿಕೊಂಡು ಫಾರ್ಮನ್ನು ಫಿಲಪ್ ಮಾಡಬೇಕು. ಇದು ಯಾವ ರೀತಿ ಇರುತ್ತೆ ಅಂದರೆ, ವಿಶೇಷ ವರ್ಗದವರು ಅಂದರೆ SC/ST ಆಗಿರ್ಬೋದು, ಅಥವಾ ಬೇರೆ ಒಂದು ಬುಡಕಟ್ಟು ಜನಾಂಗ ಅಥವಾ ಅಲೆಮಾರಿ ಜನಾಂಗ ಅಥವಾ ನೈರ್ಮಲ್ಯ ಕೆಲಸವನ್ನು ಮಾಡ್ತಾ ಇರುವಂಥ ಅಭ್ಯರ್ಥಿಗಳಾಗಿದ್ದರೆ ಅಂಥವರು ಇದನ್ನು ಫಾರ್ಮನ್ನು ಫಿಲಪ್ ಮಾಡಿ ಗೆಜೆಟೆಡ್ ಆಫೀಸರಿಂದ ಸೈನ್ ಮಾಡಿಸ್ಕೊಂಬರ್ಬೇಕಾಗುತ್ತೆ. ಗೆಜೆಟೆಡ್ ಅಂದರೆ ಗ್ರೂಪ್ A ಆಫೀಸರಿಂದ ನೀವು ಸೈನ್ ಮಾಡಿಸ್ಕೊಂಬರ್ಬೇಕಾಗುತ್ತೆ. ಫಾರ್ಮ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಇವಾಗ ನೋಡಿ. ನಮೂನೆ ಈ ರೀತಿಯಾಗಿ ಬರುತ್ತೆ. ಅಲ್ಪಸಂಖ್ಯಾತ ನಿರ್ದೇಶನಾಲಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಿಗೆ ಪ್ರವೇಶ ಪಡೆಯುವ ವಿಶೇಷ ದುರ್ಬಲ ವರ್ಗಗಳ ಪ್ರಮಾಣಪತ್ರ ಅಂತ ಕೊಟ್ಟಿದ್ದಾರೆ. ಇದನ್ನು ಗೆಜೆಟೆಡ್ ಅಧಿಕಾರಿಗಳಿಂದ ಸಹಿಯನ್ನು ಮಾಡಿಸ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ. ಗೆಜೆಟೆಡ್ ಅಧಿಕಾರಿಯ ಹೆಸರು ಅಂದರೆ ತಾಲೂಕು ಆಫೀಸರ್ ಅಂತ ಕರಿತೀವಲ್ಲ, ತಾಲೂಕು ಮಟ್ಟದ ಆಫೀಸರ್ಗಳಿಗೆ ಗೆಜೆಟೆಡ್ ಆಫೀಸರ್ ಅಂತ ಕರಿತೀವಿ. ಅವರ ಒಂದು ಸೀಲು ಸೈನ್ ಬೇಕಾಗುತ್ತೆ ಈ ಒಂದು ಫಾರ್ಮ್ಗೆ, ಅಂದರೆ ಮಾತ್ರ ಈ ಒಂದು ಸ್ಕೀಮ್ ಅಪ್ಲಿಕೇಬಲ್ ಆಗುತ್ತೆ. ನೀವು ಅದನ್ನು ಅಪ್ಲಿಕೇಬಲ್ ನಿಮಗಿಲ್ಲ ಅಂದರೆ ಡೈರೆಕ್ಟಾಗಿ ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡಿ. ಓಪನ್ ಆಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸರ್ಕಾರಿ ಮುಸ್ಲಿಂ ಶಾಲೆ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಪ್ರವೇಶಕ್ಕೆ ಅರ್ಜಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ವಿವರವಾದ ಅಧಿಸೂಚನೆ ವಸತಿ ಶಾಲೆಗಳ ಪಟ್ಟಿ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ, ಅದನ್ನು ಒಂದು ಸಲ ನೋಡ್ಕೊಂಬಿಡಿ. ಯಾಕಂದರೆ ಮಾಹಿತಿ ತಿಳ್ಕೊಂಡಿರ್ಬೇಕು ಮೊದಲೇ ನೀವು. ಇಲ್ಲಿ ಕ್ಲಿಕ್ ಮಾಡಿಕೊಂಡು ವಸತಿ ಶಾಲೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ. ಅದ ನಂತರ ಮತ್ತೆ ಕೆಳಗಡೆ ವಿದ್ಯಾರ್ಥಿಯು ಆದ್ಯತೆ ಮೇರೆಗೆ ಆಯ್ಕೆ ಮಾಡಿದ ವಸತಿ ಶಾಲೆಗಳ ವಿವರ. ಇಲ್ಲಿ ನೀವು ಕರ್ನಾಟಕ ನಿವಾಸಿ ಅಂತ ಕೇಳುತ್ತೆ, ಹೌದು ಅಂತ ಕ್ಲಿಕ್ ಮಾಡಿ. ಕನ್ನಡದವರಿಗೆ ಮಾತ್ರ
ರೆಸಿಡೆನ್ಷಿಯಲ್ ಸ್ಕೂಲ್ ಸೆಲೆಕ್ಷನ್ ಡಿಸ್ಟಿಕ್ ಅಂತಿದೆ. ಯಾವೊಂದು ಜಿಲ್ಲೆಗೆ ನೀವು ಈ ಒಂದು ವಸತಿ ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ತೀರೋ ಆ ಒಂದು ಜಿಲ್ಲೆಯ ಹೆಸರನ್ನು ಹಾಕ್ಕೊಳ್ಳಿ. ನಾನು ಯಾದಗಿರಿ ತೊಗೊತಾ ಇದ್ದೀನಿ. ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವೊಂದು ತಾಲೂಕಿನಲ್ಲಿ ನಿಮಗೆ ಶಾಲೆ ಇದೆ ಆ ಒಂದು ತಾಲೂಕಿನ ಶಾಲೆಯನ್ನು ಆಯ್ಕೆ ಮಾಡಿ. ಆಯ್ಕೆ ಬಯಸುವ ವಸತಿ ಶಾಲೆ ಆದ್ಯತೆ ಮೊರಾರ್ಜಿ ದೇಸಾಯಿ ಮೈನಾರಿಟಿ ರೆಸಿಡೆನ್ಷಿಯಲ್ ಸ್ಕೂಲ್ ಸುರ್ಪುರ್ ಅಂತಿದೆ. ತಾಲೂಕಿಗೆ ಒಂದೇ ಇರೋದು. ಅಲ್ಲಿ ಎಷ್ಟು ಇರ್ತಾವೆ ಅಷ್ಟು ಶೋ ಆಗ್ತವೆ. ಸೊ ಇನ್ನೂ ನಿಮಗೆ ಹೆಚ್ಚಿನ ಬೇಕು ಸ್ಕೂಲ್ಗಳ ಸೆಲೆಕ್ಟ್ ಮಾಡಬೇಕಂದ್ರೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಪ್ಲಸ್ ಚಿಹ್ನೆ ಕೊಟ್ಟಿದ್ದಾರೆ. ಇದನ್ನು ಪ್ಲಸ್ ಚಿಹ್ನೆ ಮಾಡಿಕೊಂಡ್ರೆ ಮತ್ತೆ ಕೆಳಗಡೆ ನಿಮಗೆ ಆ್ಯಡ್ ಆಗುತ್ತೆ. ಅಲ್ಲಿ ಮತ್ತೆ ನೀವು ಇನ್ನೊಂದು ಸೆಲೆಕ್ಟನ್ನು ಮಾಡ್ಕೋಬೋದು. ಪರೀಕ್ಷಾ ಕೇಂದ್ರ ಆಟೋಮೆಟಿಕ್ಕಾಗಿ ಯಾದಗಿರಿ ಅಂತ ಸೆಲೆಕ್ಟ್ ಆಗಿದೆ. ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷಾ ಕೇಂದ್ರ ಇರುತ್ತೆ. ನಂತರ ವಿದ್ಯಾರ್ಥಿಯ ಡೀಟೇಲ್ಸ್ ಇಲ್ಲಿ ಹಾಕೋದಿರುತ್ತೆ. ವಿದ್ಯಾರ್ಥಿಯ ಒಂದು ಫೋಟೋವನ್ನು ಅಪ್ಲೋಡ್ ಮಾಡ್ಬೇಕು. ಚೂಸ್ ಫೈಲ್ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ವೆಬ್ ಕ್ಯಾಮ್ ಇದ್ದರೆ ವೆಬ್ ಕ್ಯಾಮ್ರ ಮುಖಾಂತರ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ, ಮೊಬೈಲ್ ಆಗ್ತಾಯಿದ್ರೆ ಇದನ್ನು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ಫೋಟೋ ಕೇಳುತ್ತೆ. ಫೋಟೋನ ತಗೊಳ್ಳಿ, ಕ್ಯಾಪ್ಚರ್ ಮಾಡ್ಕೊಳ್ಳಿ. ಅದಾದ ನಂತರ SATS ನಂಬರು, ಶಾಲೆಯಲ್ಲಿ SATS ಯಾಟ್ ID ಕೊಟ್ಟಿರ್ತಾರೆ ಆ ಒಂದು ID ನಂಬರನ್ನು ಇಲ್ಲಿ ಹಾಕಬೇಕು. ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸ್ಟೂಡೆಂಟ್ ನೇಮು, ವಿದ್ಯಾರ್ಥಿ ಹೆಸರು ಇದರಲ್ಲಿ ಹಾಕ್ಕೊಳ್ಳಿ. SATS ID ಹಾಕಿದ ನಂತರ ಆಟೋಮೆಟಿಕ್ಕಾಗಿ ಬಂದರೆ ಹೆಸರು ಬಂದರೆ ಓಕೆ, ಬಂದಿಲ್ಲ ಅಂದರೆ ಹೆಸರನ್ನ ಹಾಕ್ಕೊಳ್ಳಿ. ವಿದ್ಯಾರ್ಥಿ ಗಂಡು ಅಥವಾ ಹೆಣ್ಣು ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಯ ಜನ್ಮ ದಿನಾಂಕ ಕೇಳುತ್ತೆ, ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ. ತಂದೆ ಹೆಸರು ಕೇಳ್ತಾ ಇದೆ, ತಂದೆ ಹೆಸರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಫಿಲ್ ಮಾಡಿ ತೋರಿಸ್ತಾ ಇಲ್ಲ. ಸೊ ಇಲ್ಲಿ ನಿಮಗೆ ಏನೇನು ತುಂಬಬೇಕಂತ ಮಾತ್ರ ಹೇಳ್ತಾ ಇದ್ದೀನಿ. ತರಗತಿ ಕೇಳ್ತಾ ಇದೆ, ಈ ತರಗತಿ ಓದ್ತಾ ಇರ್ಬೋದು. ಈಗ 5ನೇ ತರಗತಿ ಪ್ರೆಸೆಂಟ್ ಓದ್ತಾ ಇದೆ. ಸೊ 5ನೇ ತರಗತಿ ಅಂತ ಇಲ್ಲಿ ಹಾಕ್ಕೊಳ್ಳಿ, 5th ಕ್ಲಾಸು. ಅದಾನಂತರ ಶಾಲೆಯ ಹೆಸರು, ಯಾವ ಒಂದು ಶಾಲೆಯಲ್ಲಿ ಇವಾಗ ಪ್ರೆಸೆಂಟ್ ಓದ್ತಾ ಇದೆ ಅದನ್ನು ಹಾಕಬೇಕಾಗುತ್ತೆ. ಶಾಲೆಯ ಹೆಸರು, 5ನೇ ತರಗತಿ ಓದ್ತಿರುವಂಥ ಶಾಲೆಯ ಹೆಸರು. ಶಾಲೆಯ ವಿಳಾಸ, ಯಾವ ಊರಲ್ಲಿದೆ ಶಾಲೆ, ಅದು ಜಿಲ್ಲೆ, ಯಾವ ಒಂದು ಜಿಲ್ಲೆಯಲ್ಲಿದೆ ಮತ್ತು ಯಾವ ಒಂದು ತಾಲೂಕಲ್ಲಿದೆ ಅದನ್ನು ಡೀಟೇಲ್ಸ್ ಇಲ್ಲಿ ಹಾಕ್ಕೊಳ್ಳಿ. ಹಾಕಿನಂತ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಫಾದರ್ಸ್, ಮದರ್ಸ್, ಗಾರ್ಡಿಯನ್ಸ್ ನೇಮ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಇಲ್ಲಿ ತಂದೆ ತಾಯಿ ಪೋಷಕರ ಉದ್ಯೋಗವನ್ನು ಕೇಳ್ತಾ ಇದೆ. ಉದ್ಯೋಗ ಏನು ಮಾಡ್ತಾರೆ ಅದನ್ನು ಹಾಕ್ಕೊಳ್ಳಿ. ಕೂಲಿ ಕೆಲಸ ಮಾಡ್ತಾಯಿದ್ದಾರೆ ಕೂಲಿ ಅಂತ ಹಾಕ್ಕೊಳ್ಳಿ. ಬಿಸ್ನೆಸ್ ಮಾಡ್ತಾಯಿದ್ದಾರೆ ಬಿಸ್ನೆಸ್ ಅಂತ ಹಾಕ್ಕೊಳ್ಳಿ. ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಸರ್ಕಾರಿ ನೌಕರಿ ಅಂತ ಹಾಕ್ಕೊಳ್ಳಿ. ಏನಿದೆ ಅದನ್ನು ಹಾಕ್ಕೊಳ್ಳಿ. ತಂದೆ ತಾಯಿ ಕೆಲಸ. ಮೊಬೈಲ್ ನಂಬರ್ ಕೇಳ್ತಾ ಇದೆ, ತಂದೆ ತಾಯಿಯ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. ಚಾಲ್ತಿರುವಂಥ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಅದಾದ ನಂತರ ಮತ್ತು ಕೆಳಗಡೆ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅಂತ ಕೇಳ್ತದೆ. ಪ್ರಸ್ತುತ ವಿಳಾಸದ ವಿವರಗಳು. ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಜಿಲ್ಲೆ ಇದೆ ಸ್ವಂತ ಜಿಲ್ಲೆ ಆ ಒಂದು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅನಂತರ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ಗ್ರಾಮ, ಯಾವ ಊರು ನಿಮ್ಮದು, ಆಧಾರ್ ಕಾರ್ಡ್ನಲ್ಲಿರುವಂತೆ ಗ್ರಾಮದ ಹೆಸರು, ರಸ್ತೆಯ ಹೆಸರು, ಸ್ಟ್ರೀಟ್ ನೇಮು, ಮನೆ ನಂಬರು, ಪಿನ್ ಕೋಡು ಎಲ್ಲ ಡೀಟೇಲ್ ಆಗಿ ಈ ಒಂದು 3 ಭಾಗದಲ್ಲಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಮತ್ತು ಕೆಳಗಡೆ ಬನ್ನಿ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ವಿವರವನ್ನು ಅಲ್ಲಿ ಹಾಕೋದಿರುತ್ತೆ. ರಿಲಿಜನ್ ಕೇಳ್ತಾ ಇದೆ, ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್ ಅಂತ ಕೇಳ್ತಾ ಇದೆ. ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದ್ದೀರಾ ಅದು ಹಾಕ್ಕೊಳ್ಳಿ. ಆಲ್ಮೋಸ್ಟು ಅಲ್ಪಸಂಖ್ಯಾತರ ವಸತಿ ಶಾಲೆಗೆ ಮುಸ್ಲಿಂ ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾರೆ. ಅದು ಬಿಟ್ಟರೆ ಕ್ರಿಶ್ಚಿಯನ್, ಬೌದ್ಧಿಸ್ಟ್, ಸಿಖ್, ಫಾರಿಸ್ ಇವು ಪಾರ್ಸಿಗಳಿಗೆ ಜಾಸ್ತಿ ಒತ್ತು. ಅಲ್ಲಿ 75% ಅವರಿಗೆ ಇರೋದೆ, 25% ಹಿಂದೂಗಳಿಗೆ ಅಡ್ಮಿಷನ್ ಸಿಗುತ್ತೆ. ಇಲ್ಲಿ ಕ್ಯಾಟಗರಿ ವರ್ಗ ನೋಡಿ, ಇಲ್ಲಿ ನೀವು 2A 2B 3A 3Bಗೆ ಸೇರಿದವರು ಆಗಿದೆ ಅಂತ ಕೇಳ್ತಾ ಇದೆ. ಇದು ಯಾವುದು ಬರುತ್ತೆ ನಿಮ್ಮದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅನಂತರ ಆಡಿ ಪ್ರಮಾಣಪತ್ರ ಅಂದರೆ ಜಾತಿ ಪ್ರಮಾಣಪತ್ರದ ಆಡಿ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು. ಜಾತಿ ಪ್ರಮಾಣಪತ್ರದ ಸಂಖ್ಯೆ ಇಲ್ಲಿ ಆಡಿ ನಂಬರ್ನ ಎಂಟರ್ ಮಾಡಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಜಾತಿ, ಕೆಲವು ಸಲ ಆಡಿ ನಂಬರ್ ಹಾಕಿದರೆ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ಫಿಲ್ ಆಗಿ ಹೋಗುತ್ತೆ. ನಂತರ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೇಳ್ತಾ ಇದೆ. ಇನ್ಕಮ್ ಸರ್ಟಿಫಿಕೇಟು ಆಡಿ ನಂಬರ್ನ ಎಂಟರ್ ಮಾಡಿ. ಆದಾಯ ಆಟೋಮೆಟಿಕ್ಕಾಗಿ ಕೆಳಗಡೆ ತೋರಿಸುತ್ತೆ ನಿಮಗೆ ಎಷ್ಟಿದೆ ಇನ್ಕಮ್ನಲ್ಲಿ ಅಂತ. ಬಂದಿಲ್ಲ ಅಂದರೆ ನೀವು ಎಂಟರ್ ಕೂಡ ಮಾಡ್ಕೋಬೋದು ಮ್ಯಾನುವಲ್ ಆಗಿ. ಅದಾನಂತರ ಅದರ್ ಡೀಟೇಲ್ಸು. ಅದರ್ ಡೀಟೇಲ್ಸಲ್ಲಿ ವಿದ್ಯಾರ್ಥಿಯ ಅಂಗವಿಕಲತೆ ಹೊಂದಿರುವವರೇ ಅಂತ ಕೇಳ್ತಾ ಇದೆ. ಈಸ್ ಸ್ಟೂಡೆಂಟ್ ಫಿಸಿಕಲಿ ಚಾಲೆಂಜ್ಡ್ ಅಂತ ಕೇಳ್ತಾ ಇದೆ. ಎಸ್ ಆರ್ ನೋ. ವಿದ್ಯಾರ್ಥಿ ಅಂಗವಿಕಲ ಆಗಿದ್ದರೆ ಎಸ್ ಅಂತ ತೊಗೋಬೇಕು. ಅಂಗವಿಕಲ ಆಗಿಲ್ಲ ಅಂದರೆ ಅದನ್ನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಯು ಈ ಮುಂದೆ ತಿಳಿಸಿರುವ ಯಾವ ವಿಶೇಷ ವರ್ಗಕ್ಕೆ ಸೇರಿದವರು ಅಂತ ಕೇಳ್ತಾ ಇದೆ. ಇಲ್ಲಿ ಸೆಲೆಕ್ಟ್ ಎಲ್ಲ ಮಾಡ್ಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಪ್ರಮಾಣೀಕೃತ ಬಾಲಕಾರ್ಮಿಕ, ಅರ್ಪನ್ ಅನಾಥ ಮಕ್ಕಳು, ವಿಧವೆಯರ ಮಕ್ಕಳು, ಮಾಜಿ ಸೈನಿಕರ ಮಕ್ಕಳು, ಸಫಾಯಿ ಕರ್ಮಚಾರಿ ಮಕ್ಕಳು, ರೈತ ಆತ್ಮಹತ್ಯೆ ಮಕ್ಕಳು, ದೇವದಾಸಿಯರ ಮಕ್ಕಳು, HIV ಪೀಡಿತ ಮಕ್ಕಳು,
ಕೋವಿಡ್-19ನಿಂದ ಮೃತಪಟ್ಟ ಪೋಷಕರ ಮಕ್ಕಳು, ಸ್ಮಶಾನ ಕಾರ್ಮಿಕರ ಮಕ್ಕಳು, ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳು ಅನ್ವಯಿಸಿಲ್ಲ ಅಂತ ಕೇಳಿದ್ದೆ. ಫಸ್ಟಿಗೆ ನಿಮಗೆ ಒಂದು ದುರ್ಬಲ ವರ್ಗದ ಘೋಷಣಾ ಪತ್ರ ಅಂತ ತೋರಿಸಿದೆ ನಿಮಗೆ. ಇದಕ್ಕೆ ಒಳಪಡುವ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಅನ್ವಯ ಆಗುತ್ತೆ. ಇಷ್ಟರಲ್ಲಿ ನಿಮಗೆ ಅನ್ವಯಿಸಿದ್ದಲ್ಲಿ ಬಾಲಕಾರ್ಮಿಕರ ಮಕ್ಕಳಾಗಿರ್ಬೋದು, ಅನಾಥ ಮಕ್ಕಳು, ವಿಧವೆಯರ ಮಕ್ಕಳು, ಮಾಜಿ ಸೈನಿಕರ ಮಕ್ಕಳು, ಸಫಾಯಿ ಕರ್ಮಚಾರಿ ಮಕ್ಕಳು, ರೈತ ಆತ್ಮಹತ್ಯೆ ಮಕ್ಕಳು, ದೇವದಾಸಿಯರ ಮಕ್ಕಳು, HIV ಪೀಡಿತ ಮಕ್ಕಳು, ಕೋವಿಡ್-19ನಿಂದ ಮೃತಪಟ್ಟ ಪೋಷಕರ ಮಕ್ಕಳು, ಸ್ಮಶಾನ ಕಾರ್ಮಿಕರ ಮಕ್ಕಳು, ಅಲೆಮಾರಿ ಮಕ್ಕಳು ಅಂತ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಯಾವುದನ್ನು ನಿಮಗೆ ಅನ್ವಯಿಸಿದ್ದಲ್ಲಿ ಮಾತ್ರ ಇದನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ಯಾವ ನಿಮಗೆ ಅನ್ವಯಿಸಿದಲ್ಲ ಅಂದರೆ ಇದನ್ನು ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇವಾಗ ಡಿಕ್ಲರೇಷನ್ ಘೋಷಣೆಯನ್ನು ಟಿಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಕ್ಯಾಪ್ಚರ್ ಕೋಡು, ಈ ಒಂದು ಕ್ಯಾಪ್ಚರ್ ಕೋಡನ್ನು ಎಂಟ್ರ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಡಿಂಗ್ ತೊಗೊಂಡು ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಕೊಟ್ಟಿದ್ದೀನಿ, ಲೋಡಿಂಗ್ ತೊಗೊತಾ ಇದೆ. ಸರ್ವರ್ ಬಿಜಿ ಇರ್ಬೋದು ಅಂತ ಅನಿಸುತ್ತೆ. ಅಥವಾ ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ಭಾಳಷ್ಟು ಲೇಟ್ ಮಾಡಿದರೆ ಮೇಲ್ಗಡೆ ಒಂದು ಟೈಮಿಂಗ್ ಓಡ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಟೈಮಿಂಗ್ ಓಡ್ತಾ ಇರುತ್ತೆ. ಇದು 30 ನಿಮಿಷ ಟೈಮ್ ಇರುತ್ತೆ ನಿಮಗೆ. ಈ ಒಂದು 30 ನಿಮಿಷ ಒಳಗಾಗಿಯೇ ನೀವು ಅಪ್ಲಿಕೇಶನ್ ಹಾಕಬೇಕು. ನೋಡಿ, ನಾನು ಕೇವಲ 10 ನಿಮಿಷದಲ್ಲೇ ನಾನು ಎಲ್ಲನೂ ಫಿಲ್ ಮಾಡಿದ್ದೀನಿ. ಕೆಲವು ಸಲ ನಿಮಗೆ ಮಾಹಿತಿ ಕರೆಕ್ಟಾಗಿ ಫಿಲ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಮತ್ತೆ ಟೈಮ್ ಮೇಲ್ಗಡೆ ನೋಡ್ಕೊಳ್ಳಿ. ಟೈಮ್ ಏನಾದರೂ ಮುಗಿದುತ್ತಂದರೆ ಇಲ್ಲಿ ನಿಮಗೆ ಡ್ರಾಫ್ಟ್ ಅಂತ ಒಂದು ಆಪ್ಷನ್ ಕೊಟ್ಟಿದೆ ನೋಡಿ, ಈ ಒಂದು ಡ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಡ್ರಾಪ್ ಮಾಡ್ಕೊಂಡ್ರೆ ನಿಮಗೆ ಸೇವ್ ಆಗುತ್ತೆ. ಅಲ್ಲಿ ಇನ್ಕಂಪ್ಲೀಟ್ ಅಪ್ಲಿಕೇಶನಲ್ಲಿ ಹೋಗಿ ಸೇವ್ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ಮತ್ತೆ ಕ್ಲಿಕ್ ಮಾಡಿಕೊಂಡ್ರೆ ಇಷ್ಟೊತ್ತು ಏನು ಫಿಲ್ ಮಾಡಿರ್ತದೆ ಅದೆಲ್ಲ ಸೇವ್ ಆಗಿರುತ್ತೆ. ಕೆಲವು ಸಲ ಡ್ರಾಪ್ ಅಂತ ಮಾಡ್ಕೊಳ್ಳಿ, ಮಾಹಿತಿ ಎಲ್ಲ ಸೇವ್ ಆಗಿರುತ್ತೆ. ಮತ್ತು ಲಾಗೌಟ್ ಆದರೆ ಮತ್ತು ನಿಮಗೆ ಅಲ್ಲಿ ಇನ್ಕಂಪ್ಲೀಟಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಮತ್ತೆ ಕಂಟಿನ್ಯೂ ಮಾಡ್ಬೋದು. ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಅಟ್ಯಾಚ್ ಅನೈಜರಿ ಅಂತ ಬರ್ಬೋದು. ಇಲ್ಲಿ ಅಪ್ಲೋಡ್ ಮಾಡೋದು ಏನು ಆಪ್ಷನ್ಸ್ ಇರೋದಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಕಾಸ್ಟ್ ಇನ್ಕಮ್ ಎಲ್ಲ ಇಲ್ಲೇ ಫಿಲ್ ಮಾಡಿರ್ತೀವಿ, SITS ID ಕೂಡ ಕೊಟ್ಟಿರ್ತೀವಿ. ಹಾಗಾಗಿ ಅಪ್ಲೋಡ್ ಮಾಡೋದು ಏನು ಇರೋದಿಲ್ಲ. ನಾರ್ಮಲ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಏನಿದಾವಲ್ಲ ಅವಕ್ಕೆ ಮಾತ್ರ ಅಪ್ಲೋಡ್ ಮಾಡೋದು ಇರುತ್ತೆ. ಅದು ಸ್ಕೂಲಲ್ಲೇ ಹಾಕಬೇಕಾಗುತ್ತೆ. ಇದೊಂದು ಮಾತ್ರ ಆನ್ಲೈನ್ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಒಂದು ಅಪ್ಲಿಕೇಶನ್ ಇದೆಯಲ್ಲ, ಇದು ಮಾತ್ರ ಆನ್ಲೈನಲ್ಲಿ ಸೇವಾ ಸಿಂಧಲ್ಲಿ ಕೊಟ್ಟಿದ್ದಾರೆ. ಮಿಕ್ಕುಳಿದ ಏನಿದೆಯಲ್ಲ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ನಾರ್ಮಲ್ ಮೊರಾರ್ಜಿ ದೇಸಾಯಿ ಏನಿದೆಯಲ್ಲ, ಕಿತ್ತೂರಾಣಿ ಚೆನ್ನಮ್ಮ ಏನಿದಾವಲ್ಲ ಅಂಥ ಶಾಲೆಗಳು ಆ ಒಂದು ಶಾಲೆಗಳಿಗೆ ಹೋಗಿಯೇ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಅಲ್ಪಸಂಖ್ಯಾತರ ಮುಸ್ಲಿಮ್ಸ್ ವಿದ್ಯಾರ್ಥಿಗಳಿಗೆ 25% ಹಿಂದೂ ವಿದ್ಯಾರ್ಥಿಗಳಿಗೆ ಈ ಒಂದು ಅಲ್ಪಸಂಖ್ಯಾತರ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅಪ್ಲಿಕೇಶನ್ನ ಸೇವಾ ಸಿಂಧು ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೇನೆ. ಇದರ ವಿಡಿಯೋ ರಿಲೇಟೆಡ್ ಆಗಿ ಏನಾದರೂ ಗೊತ್ತಾಗಿಲ್ಲ ಅಂದರೆ, ಏನಾದರೂ ಕನ್ಫ್ಯೂಸ್ ಇದ್ದರೆ, ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರ ನಾವು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.